ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಪಾಲಕ್ ಸೊಪ್ಪಿನ ಪತ್ರೊಡೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ರೆಡಿ ಇಟ್ಟುಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಬಟ್ಟಲು ಕಾಯಿ ತುರಿ, 2 ಚಮಚ ಧನಿಯಾ, 1 ಚಮಚ ಜೀರಿಗೆ, 1.5 ಚಮಚ ಚಿಲ್ಲಿ ಪೌಡರ್, ಅರ್ಧ ಚಮಚ ಇಂಗು, ಇದೆಲ್ಲವನ್ನು ನಾವು ತರಿಯಾಗಿ ಪುಡಿ ಮಾಡಿಕೊಳ್ಳೋಣ. ನಂತರ 3 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದ ಅಕ್ಕಿಯನ್ನು ಆ ಮಸಾಲೆಗೆ ಸೇರಿಸಿ 2 ಚಮಚ ನೀರನ್ನು ಹಾಕಿ 1 ಹಸಿರುಮೆಣಸಿನಕಾಯಿಯನ್ನು ಹಾಕಿ ತರಿಯಾಗಿ ರುಬ್ಬಿಕೊಳ್ಳೋಣ. ನಂತರ ಆ ಮಿಶ್ರಣವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1.5 ಚಮಚ ಉಪ್ಪು, 2 ಚಮಚ ಹುಣಸೆ ಹುಳಿ ಮತ್ತು ಸಣ್ಣಗೆ ಹೆಚ್ಚಿಟ್ಟುಕೊಂಡಿದ್ದ ಈರುಳ್ಳಿ ಮತ್ತು ತೊಳೆದು ಹೆಚ್ಚಿಟ್ಟುಕೊಂಡಿದ್ದ ಪಾಲಕ್ ಸೊಪ್ಪು ಎಲ್ಲವನ್ನು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿದ ನಂತರ ಒಂದು ಇಡ್ಲಿ ಕುಕ್ಕರನ್ನು ತೆಗೆದು ಅದರ ತಳಕ್ಕೆ ನೀರನ್ನು ಹಾಕಿ ಸ್ಟೀಮರ್ ಪ್ಲೇಟನ್ನು ಇಟ್ಟು ಬಾಳೆ ಎಲೆಯ ಮೇಲೆ ಪತ್ರೊಡೆ ಹಿಟ್ಟನ್ನು ತೆಳುವಾಗಿ ಹರಡಿ ಎಲೆಯನ್ನು ಮುಚ್ಚೋಣ. ಇದೇ ರೀತಿ ಎಲ್ಲ ಪತ್ರೊಡೆ ಹಿಟ್ಟನ್ನು ಬಾಳೆ ಎಲೆಯೊಳಗೆ ಹಾಕಿ ಮುಚ್ಚಿಟ್ಟು ನಂತರ 15 ನಿಮಿಷಗಳ ಕಾಲ ಸ್ಟೀಮರ್ನಲ್ಲಿ ಬೇಯಿಸಿಕೊಂಡರೆ ರುಚಿಕರವಾದ ಪತ್ರೊಡೆ ಸವಿಯಲು ಸಿದ್ಧ. ಇದು ತುಂಬ ಟ್ರೆಡಿಷನಲ್ ಖಾದ್ಯ. ಇದನ್ನು ನಾವು ಒಂದೇ ತರಹ ತಿಂಡಿಗಳನ್ನು ತಿಂದು ಬೇಜಾರಾಗಿದ್ದಾಗ ಇದನ್ನು ಒಮ್ಮೆ ಮಾಡಿ ಸವಿಯಿರಿ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವೆರಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ.